ಇವತ್ತು ಒಬ್ಬ ಪೌರತ್ವವನ್ನು ಕೊಡುವಂಥ ಒಂದು ಅಧಿಕಾರಿ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಅಂದರೆ ಇವರು ಅನಾವಶ್ಯಕವಾಗಿ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಏನೋ ಜನರು ನಮ್ಮನ್ನು ಮೆಚ್ಕೋಬೇಕು ಅನ್ನೋದಕ್ಕೆ ಬರೀ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗುವಂಥ ಸ್ಟೇಟ್ಮೆಂಟ್ಗಳಿಗೆ ಬಿಟ್ಟರೆ ಅಧಿಕೃತವಾಗಿ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಸರಿ, ಅಕ್ರಮ ವಲಸಿಗರ ಮೇಲೆ ಯಾಕೆ ಇಷ್ಟು ಕಾಳಜಿ ಅಂತ ಸರ್? ಅವರು SIR ಮಾಡ್ತಿರೋದೇ ಅಕ್ರಮ ವಲಸಿಗರನ್ನ ನೋಡಿ, ಮಮತಾ ಬೆನರ್ಜಿ ಅಂತ ಅವರಿಗೆ ಇವತ್ತು ಬೆಂಗಾಲಿ ಜನರು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಬುದ್ಧಿ ಕಲಿಸಿದ್ದಾರೋ ಇದೇ ರೀತಿ ಇವರು ಹೀಗೆ ಮುಂದೆ ಬರೆದರೆ ಈ ರೀತಿ ಅಂದರೆ ಈ ನುಸುಳುಕೋರರ ಪರವಾಗಿ, ಅಕ್ರಮ ವಲಸಿಗರ ಪರವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡೋದು ಆಯಿತು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವರಿಗೆ ಒಳ್ಳೆ ಪಾಠವನ್ನು ಜನ ಕಲಿಸ್ತಾರೆ. ಈ ಮುಜರಾಯಿ ಇಲಾಖೆ ಏನು ವ್ಯಾಪ್ತಿಯೊಳಗೆ ಬರ್ತಾವೆ ದೇವಸ್ಥಾನ, ಅಲ್ಲೆಲ್ಲೂ ಕೂಡ CCTV ಹಾಕ್ತೀವಿ ನಾವು. ಈ ಅಯೋಧ್ಯೆ ರಾಮ ಮಂದಿರ ಕಳ್ಳತನಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲೂ ಕೂಡ ಮುಜರಾಯಿ ಇಲಾಖೆಗೆ ಒಳಪಡತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಹುಂಡಿ ಎಣಿಕೆ ಸಮಯದಲ್ಲಿ CC ಕ್ಯಾಮ್ರಾ ಇರಬೇಕು. DC ಅಂದರೆ SP ತಗ ಅವರು CC ಕ್ಯಾಮ್ರಾ ನೋಡಬೇಕು ಪ್ರತಿ ಹಣ ಎಣಿಕೆ. ಇದು ಒಳ್ಳೆ ಬೆಳವಣಿಗೆ, ಖಂಡಿತವಾಗ್ಲೂ ಕೂಡ ತುಂಬ ಒಳ್ಳೆ ನಿರ್ಧಾರ. ಯಾಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಏನು ತಪ್ಪುಗಳಾಗುತ್ತೆ ಆ ತಪ್ಪುಗಳಿಂದ, ಅದರ ಅನುಭವದಿಂದ ಹೊಸ ಐಡಿಯಾಗಳನ್ನ ಮಾಡಿ ಒಂದು ಭಗವಂತನ ಸಮರ್ಪಣೆಗೆ ಯಾರು ಭಕ್ತಾದಿಗಳು ಕೊಡೋ ಹಣ ಎಲ್ಲಿ ದುರುಪಯೋಗ ಆಗದೇನೆ CC ಕ್ಯಾಮ್ರಾಗಳು ಹಾಕೋದು ತುಂಬ ಉತ್ತಮವಾದ ಕೆಲಸ. ಅವರು ರಾಯರೆಡ್ಡಿ ಅವರು ಯಾಕೆ ಹೇಳ್ತಾರೆ ಅಂತಂದರೆ, ಆ ರೀತಿ ಹೇಳೋದ್ರಿಂದ ನನ್ನ ಹತ್ರ ಬೇಗನೆ ಬರ್ರಿ ಅಂತ ಹೇಳಿ ವಿಂಡ್ಮಿಲ್ ಅವರು ನಿಮಗೆ ಅವರು ಆ ಹೇಳಿಕೆ ವಿಂಡ್ಮಿಲ್ ವಿರುದ್ಧ ಸ್ಟೇಟ್ಮೆಂಟ್ ಯಾಕೆ ಮಾಡ್ತಾರೆ ಅಂದರೆ ವಿಂಡ್ಮಿಲ್ಸ್ ಅವರೆಲ್ಲ ಅವ್ರ ಹತ್ರ ಬರಬೇಕು ಅಂತೇಳಿ ನನ್ನ ಉದ್ದೇಶ. ಈಗ ನವಲಿ ಹಿರೇಮಠ ಅವರು ತಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಾರೆ ಸರ್. ಹೌದು, ಈಗ ಅವರೇ ಡೀಲ್ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ಲ್ಯಾಂಡ್ ಡೀಲಿಂಗ್ ಮಾಡ್ತಿದ್ದಾರೆ ಓಪನ್ ಆಗಿ ಕುಂತು. ವಿಷಯ ನಾನು ಒಂದು ಮಾತು ಹೇಳ್ತೀನಿ ನೋಡ್ರಿ, ಇಲ್ಲಿ ಜನಗಳಿಗೆ ಆ ಪಕ್ಷ ಈ ಪಕ್ಷ ಅನ್ನೋದು ಬರೋದಿಲ್ಲ ಅಷ್ಟೇ. ವ್ಯವಹಾರಸ್ಥರಿಗೆ ಅದು ವ್ಯವಹಾರಸ್ಥರ ಪಕ್ಷನೇ ಹೊಂದಿರ್ತದೆ. ಅದರಲ್ಲಿ ನಮ್ಮ ರಾಯರೆಡ್ಡಿ ಅವರು ಕೂಡ ಒಬ್ಬರು. ಅವ್ರ ಜೊತೆ ನಮ್ಮ ನವಲಿ ಹಿರೇಮಠ ಅವರು ಸೇರ್ಕೊಂಡಿದ್ರೆ ನನಗೆ ಅದೇನು ನಾವು ದೊಡ್ಡ ವಿಚಾರ ಏನಲ್ಲ. ರಾಯರೆಡ್ಡಿ ಅವರು ಪೂರಾ ವ್ಯವಹಾರಸ್ಥರ ಅಂತೀರಿ ಸರ್. ಮತ್ತು ಇದು ಬೇರೆ ಏನಿದೆ ಸರ್, ಇದರ ಅರ್ಥ ಏನಿದೆ ಹೇಳಿ? ಒಂದು ನಿರ್ಧಾರ ಕಟುವಾಗಿ ನೀವು ತಗೊಳ್ಳಿ, ಇಂಥ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಅಂತೇಳಿ. ಇವಾಗ ನಮ್ಮ ಆನೆಗೊಂದಿ ಇದೆ, ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವಾಗ ನಾವು ದಾರಿಯಲ್ಲಿ ಬರ್ತಾ ಕೆಲವೊಬ್ಬರು ನಾನ್ ವೆಜಿಟೇರಿಯನ್ ಹೋಟೆಲ್ಸನ್ನ ಹಿಂದೆ ನೋಡಿದೆ. ಅವ್ರು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡಿದ್ದು, ನೋಡಿ ಇವತ್ತು ನಾವು ಆಧ್ಯಾತ್ಮಿಕ ಕೇಂದ್ರ ಇದು, ಜನ ಬರೋ ಟೈಮ್ನಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲಿ ಕಾಣಬಾರ್ದು ಅಂಥೇಳಿ ಅವರು ಹಿಂದಕ್ಕೆ ಸರಿಸ್ಕೊಂಡ್ಬಿಟ್ರು. ಮೇನ್ ರೋಡ್ಗಳಲ್ಲಿ ಕಾಣಬಾರ್ದು ಅಂತ. ಸೊ ನಿರ್ಧಾರಗಳು ನಾವು ತಗೋಬೇಕು. ಇವತ್ತು ರೈತರಿಗೆ ಒಳ್ಳೆಯದಾಗುತ್ತೆ ಅಂದರೆ ಪರವಾಗಿಲ್ಲ, ಅಥವಾ ರೈತರಿಗೆ ಕೆಟ್ಟದಾಗುತ್ತೆ ಅಂದರೆ ನಿರ್ಧಾರ ತಗೋಬೇಕಾಗಿರೋದು ಒಬ್ಬ ಶಾಸಕರು. ಇವತ್ತು ಅವರು ವಿಂಡ್ಮಿಲ್ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ಮಾತಾಡೋದು, ಅವ್ರು ಆಪ್ತರು ಬಂದು ಮತ್ತೆ ನೆಗೋಷಿಯೇಷನ್ ರೈತರ ಹತ್ರ ಮಾತಾಡ್ತಾ ಇರೋದಿದ್ರೆ ಆ ಡಬಲ್ ಸ್ಟ್ಯಾಂಡರ್ಡ್ನ ಬಸವರಾಜ ರಾಯರೆಡ್ಡಿ ಅವರು ಬಿಡ್ಕೋಬೇಕು. ಯಾಕಂದ್ರೆ ಜನರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹಾಕ್ತಿದ್ದಾರೆ, ರಾಜ್ಯ ಸರ್ಕಾರ ಸಂಬಂಧ ಇಲ್ಲ, ಸರ್ಕಾರದ ವ್ಯಾಪ್ತಿಯೊಳಗೆ ಏನೂ ಇಲ್ಲ. ಇದು ಓಪನ್ ಆಗಿ ಅದು ಬರೋದು ಲೆಟರ್ ಬರ್ತಾರೆ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ, ಬೇಕಾದರೆ ಕೊಪ್ಪಳದಲ್ಲಿ ತಾವೇ ಇವಾಗ ತಹಸೀಲ್ದಾರ್ಗಳು ಗ್ರಾಮ ಪಂಚಾಯಿತಿಯಲ್ಲಿ ಒಂದು PDO ಇಂದ ಹಿಡಿದು ತಾಲೂಕು ಪಂಚಾಯತಿ ಅಧಿಕಾರಿಗಳಿಂದ ಹಿಡಿದು ತಹಸೀಲ್ದಾರ್ ರೆವಿನ್ಯೂರಿಂದ ಹಿಡಿದು NOC ಕೊಡದೆ ಹೋದರೆ ಒಂದು ವಿಂಡ್ಮಿಲ್ ಸ್ಥಾಪನೆ ಮಾಡಲಿಕ್ಕಾಗುತ್ತೇನೋ? ಸುಮ್ಮನೆ ಕೇಂದ್ರ ಸರ್ಕಾರ ಅಂತ ಹೇಳೋದು ಅವೆಲ್ಲ ಸುಳ್ಳು ಹೆಸರದು. ಅದಕ್ಕೆ ಏನಾದರೂ ಇದ್ದರೆ ಅವರು ಅದನ್ನು ದಾಖಲಾತಿಗಳನ್ನ ಕೊಡಲಿ. ಇವತ್ತು ನೀವು ರಾಜ್ಯ ಸರ್ಕಾರದ ಕಡೆಯಿಂದ ನೀವು ಸಹಕಾರ ನಾನು ಕೊಡಲ್ಲ, ನಮ್ಮ ಏರಿಯಾದಲ್ಲಿ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ, ಅವ್ರ ಭೂಮಿಗೆ ಇದಾಗುತ್ತೆ. ಅದೇ ಸೊ ಹಾಗಾಗಿ ನನ್ನ ನಿರ್ಧಾರ ಇದು ಅಂತೇಳಿ ನೀವು ಒಬ್ಬ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ನಾನು ಒಂದು ನಿರ್ಧಾರ ತಗೊಂಡ್ರೆ ಆಟೋಮೆಟಿಕ್ಕಾಗಿ ನಾನು ಅದನ್ನು ಜನ ಪಾಲಿಸ್ತಾರೆ, ಅಧಿಕಾರಿಗಳು ಕೂಡ ಪಾಲಿಸ್ತಾರೆ. ಒಬ್ಬ ಶಾಸಕರಾಗಿ ಅವರು ಡಬಲ್ ಸ್ಟ್ಯಾಂಡರ್ಡ್ ಅವ್ರು ಮಾಡ್ತಾ ಇದ್ರು. ಬಿಟ್ಟು ಅವ್ರು ವಸೂಲಿ ಮಾಡಕತ್ತಾರ. ಈಗ ನೆಗೋಷಿಯೇಷನ್ ಮಾಡ್ತಾರೆ ಅವ್ರು, 12 ಕೋಟಿ 15 ಕೋಟಿ, ನಾ 11 ಲಕ್ಷ ನಿಮಗೆ ಕೊಡಿಸ್ತೀನಿ ಅಂತ ಹೇಳಿ. ಇದರ ಅರ್ಥ ಏನು ಸರ್? ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ವ್ಯವಹಾರದಲ್ಲಿ ಇರಬೇಕು ಅಂತಲೇ ನನಗೆ ಅನಿಸುತ್ತೆ ರಾಯರೆಡ್ಡಿ ಅವ್ರ ಫಾಲೋಯರ್ಸು. ಸೊ ರಾಯರೆಡ್ಡಿ ಅವರು ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು, ಇಲ್ಲ ಅಂತಂದರೆ ಅವ್ರಿಗೆ ಆ ಕ್ಷೇತ್ರದ ಜನರೇ ಪಾಠ ಕಲಿಸ್ತಾರೆ. DK ಶಿವಕುಮಾರ್ ಮಂತ್ರಿಮಂಡಲ ಯಾಕಂತಂದರೆ ಕೇವಲ ಒಂದು ತಿಂಗಳ ಸರ್ಕಾರ ತಾವೇ ನೋಡಿದ್ರು, ರಾಹುಲ್ ಗಾಂಧಿ ಅವರು ವಿದೇಶದಿಂದ ಅವ್ರು ಬರೋವರೆಗೂ ಇವ್ರು ಕಾಯ್ತಾ ಇದ್ದಾರೆ ಅಂತೇಳಿ. ಅವರು ಫಾರಿನ್ ಟೂರ್ ಮುಗಿದ ಮೇಲೆ ಇವರು ಡೆಲ್ಲಿ ಟೂರ್ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ದಾರೆ, ನಾನಿರೋ ಮಟ್ಟನು RSS ಪಥಸಂಚಲನ ಮಾಡಬೇಕಾದ್ರೂ ನನ್ನ ಅನುಮತಿ ಬೇಕು ಅಂತ ಹೇಳ್ತಾರೆ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ಕೇವಲ ಮಾಧ್ಯಮಗಳ ಮೂಲಕ
ಪ್ರತಿದಿನ, ಯಾಕೆಂದರೆ ಅವರು ಸರ್ಕಾರದಲ್ಲಿ ನಿಶ್ಶಕ್ತರಾಗಿದ್ದಾರೆ. ಅವರು ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡೋದನ್ನು ಚೆನ್ನಾಗಿ ಮಾಡೋದನ್ನು ಬಿಟ್ಟು ದಿನ ಬೆಳಿಗ್ಗೆ ಆದರೆ RSS ಬಗ್ಗೆ ಮಾತಾಡೋದ್ರ ಮೂಲಕ ಸುದ್ದಿಯಲ್ಲಿ ನಾನು ಇರಬೇಕು ಅನ್ನೋಂಥ ಒಂದು ಚಟ ಬಿಟ್ಟರೆ ಅವರಿಗೆ ಒಂದು ರೀತಿ ಅವ್ರಿಗೇನಾದರೂ ನಿಜವಾಗ್ಲೂ, ಯಾಕೆಂದರೆ ನಮ್ಮ DK ಶಿವಕುಮಾರ್ ಅವರು ಏಕಾಏಕಿ ಅವರಿಗೆ ಗೃಹ ಮಂತ್ರಿನೂ ಕೊಟ್ಬಿಟ್ಟಿದ್ದಾರೆ. ತುಂಬ ಜವಾಬ್ದಾರಿಯುತ ಮಂತ್ರಿ ಸ್ಥಾನ ಅದು. ಸ್ವಲ್ಪ ನಾನೇನಂತಂದರೆ ಅವರಿಗೆ ಒಂದು 15 ದಿನ ಬಿಡುವನ್ನು ಕೊಟ್ಟು ನಮ್ಮ ಬೆಂಗಳೂರಲ್ಲಿ ನಿಮ್ಯಾನ್ಸ್ ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನಾದರೂ ತಲೆ ಸರಿಯಾಗಿದೆನಾ ಇಲ್ಲನಾ ಅನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ. ಯಾಕೆಂದರೆ ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು, ಅಂದರೆ ಇವರ ತಂದೆ ಕಾಲದಿಂದ ಇವರು ನೋಡಿರುವಂಥ ರಾಜಕಾರಣಿಗಳು ಈ ದೇಶವನ್ನು ಆಡಳಿತ ಮಾಡಿರೋರಿಂದ ಹಿಡಿದು RSSನ ಅಲುಗಾಡಿಸೋದಕ್ಕೆ ಯಾರ ಕೈಲಾಗಲಿಲ್ಲ. ಈ ಪ್ರಿಯಾಂಕಾ ಖರ್ಗೆ ಕೈಯಲ್ಲಿ ಏನಾಗುತ್ತೆ ಹೇಳಿ. ಸೊ ಏನು ಆಗಲ್ಲ ಅಂತಂತೂ ಗೊತ್ತಿದ್ದು ಕೂಡ ಒಬ್ಬ ಹುಚ್ಚಿನ ರೀತಿಯಲ್ಲಿ ಮಾತಾಡ್ತೇನೆ ಅಂತಂದರೆ ನಾವು ಇದಕ್ಕೇನು ಹೇಳಬೇಕು? ಈಗ ಇಲ್ಲ, ಅವ್ರಿಗೇನು ದ್ವೇಷ ಅಲ್ಲ, ಅದೊಂದು ಹುಚ್ಚದ್ದು. RSS ಬಗ್ಗೆ ಮಾತಾಡಬೇಕು. ಅವ್ರ ಕ್ಷೇತ್ರದಲ್ಲಿ RSS ಮೇನ್ ವಿಷಯ ಏನಂದರೆ, ಅಲ್ಲಲ್ಲ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ RSS ಅಲ್ಲಿ ಪಥಸಂಚಲನಕ್ಕೆ ಇವತ್ತೇನು ಶೋಭಾಯಾತ್ರೆಗೆ ಅವಕಾಶ ಮಾಡಿಕೊಡಲ್ಲ ಅಂಥೇಳಿ ತುಂಬ ನಾವು RSS ಅವರು ಹೈಕೋರ್ಟ್ಗೆ ಹೋಗಿ ಬಂದು ಅದಕ್ಕೊಂದು ಲಿಮಿಟೆಡಾಗಿ ಒಂದು 300 ಮಂದಿ ಜೊತೆಯಲ್ಲಿ ಪಥಸಂಚಲನ ಶೋಭಾಯಾತ್ರೆ ಮಾಡಬೇಕು ಅಂತೇಳಿ ಆರ್ಡ್ರ್ ಆದರೂ ಕೂಡ, ಆದರೆ ನೋಡಲಿಕ್ಕೆ ಬಂದಿರುವಂಥದ್ದು ಲಕ್ಷಾಂತರ ಜನರು ಬಂದಿರೋದು. ಸೊ ಅವರಿಗೆ ದಿಗಿಲಾಗಿದೆ. ಅಂದರೆ ಈ ಸಲ ನನಗೆ ಏನಾಗುತ್ತೆ, ನಾನು ಗೆಲ್ತೀನ ಸೋಲ್ತೀನ, ಕ್ಷೇತ್ರ ಕಳ್ಕೊಳ್ತೀನ ಅನ್ನೋ ಒಂದು ಭಯದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ನಷ್ಟ ಆಗುತ್ತೆ, ಅವ್ರ ಪಕ್ಷಕ್ಕೂ ಹೆಚ್ಚಿನ ನಷ್ಟ ಆಗುತ್ತೆ. RSS ಅಂತಂದರೆ ಇವತ್ತು ದೇಶಭಕ್ತರು, ನಮ್ಮ ರಾಷ್ಟ್ರೀಯತೆ, ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸಿ ಒಳ್ಳೆ ಹಾದಿಯಲ್ಲಿ ತಗೊಂಡೋಗೋ ಇನ್ಸ್ಟಿಟ್ಯೂಷನ್ನ ಅವರು ಮೆಚ್ಕೋಬೇಕು. ಅವರು ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಿರೋದು ದುರದೃಷ್ಟ.